ಹಾಯ್ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪಾವತಿ ಅಂತ. ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ನಾವು ನಮ್ಮ ದೇಹವನ್ನು, ನಮ್ಮ ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಳ್ಳಲು, ಆರೋಗ್ಯಕರವಾಗಿ ಇರಲು ಯಾವುದೆಲ್ಲ ಪ್ರೋಟೀನ್ ಅಂಶಗಳು ಬೇಕು. ಪ್ರೋಟೀನಲ್ಲಿ ಮ್ಯಾಕ್ರೋ ಪ್ರೋಟೀನ್ಸ್ ಮತ್ತು ಮೈಕ್ರೋ ಪ್ರೋಟೀನ್ಸ್ ಅಂತ ಎರಡು ವಿಧಗಳಿತ್ತು. ಮ್ಯಾಕ್ರೋ ಪ್ರೋಟೀನ್ಸಲ್ಲಿ ಇರ್ತಕ್ಕಂಥ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳ ಬಗ್ಗೆ ತಿಳಿಸಿದೆ. ಇವತ್ತು ನಾನು ಮೈಕ್ರೋ ನ್ಯೂಟ್ರಿಷನಲ್ಲಿ ಬರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಷನ್ಗಳಲ್ಲಿ ಬರ್ತಕ್ಕಂಥ ವಿಟಮಿನ್ಸ್ಗಳು ಮತ್ತು ಖನಿಜಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಟಮಿನ್ಸ್ಗಳು ಮತ್ತು ಖನಿಜಗಳು ಎರಡು ಒಟ್ಟಿಗೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅಂದರೆ, ವಿಟಮಿನ್ ಬಿ ಶಕ್ತಿ ಉತ್ಪಾದನೆ ಮತ್ತು ನರಗಳ ಕಾರ್ಯಗಳನ್ನು ನಿರ್ವಹಿಸುತ್ತೆ. ವಿಟಮಿನ್ B2 ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ವಿಟಮಿನ್ B3 ನರಗಳನ್ನು ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು, ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸರಾಗವಾಗಿ ಮಾಡುವಂತೆ ಮಾಡುತ್ತೆ. ವಿಟಮಿನ್ 5 ಒತ್ತಡದ ಆತಂಕ, ನಮಗೆ ಮೈಂಡ್ಗೆ ಏನು ಸ್ಟ್ರೆಸ್ ಆಗಿರುತ್ತೋ ಅಥವಾ ಖಿನ್ನತೆಗೊಳಗಾಗಿರ್ತೀವೋ ಅದರ ರೋಗ ಲಕ್ಷಣಗಳ ವಿರುದ್ಧ ಹೋರಾಡುವಂಥ ಕೆಲಸವನ್ನು ವಿಟಮಿನ್ B5 ಮಾಡುತ್ತೆ. ವಿಟಮಿನ್ B6 ನಮ್ಮ ದೇಹದಲ್ಲಿ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ವಿಟಮಿನ್ B7 ಚರ್ಮಗಳು ಮತ್ತು ಕೂದಲುಗಳು ಮತ್ತು ನಮ್ಮ ಉಗುರುಗಳು ಆರೋಗ್ಯಕರವಾಗಿರಲು ಸಹಾಯವನ್ನು ಮಾಡುತ್ತೆ. ಫಾಲಿಕ್ ಆಸಿಡ್ ಏನು ಕೆಲಸ ಮಾಡುತ್ತೆ, ಆರೋಗ್ಯಕರ ಕೋಶೀಯ ಮತ್ತು ನರಗಳ ಕಾರ್ಯಗಳು, ರಕ್ತದಲ್ಲಿ ಉತ್ಪತ್ತಿ ಮಾಡುವಂಥ ಕೆಲಸವನ್ನು ನಮ್ಮ ಫಾಲಿಕ್ ಆಸಿಡ್ ಕೂಡ ಮಾಡುತ್ತೆ. ವಿಟಮಿನ್ B12 ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಆರೋಗ್ಯಕರ ಕೋಶೀಯ ಮತ್ತು ನರಗಳ ಕಾರ್ಯ, ರಕ್ತ ಚಲನೆ ಉತ್ಪತ್ತಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ವಿಟಮಿನ್ A ಏನು ಕೆಲಸ ಮಾಡುತ್ತೆ, ಹೃದಯದ ಮತ್ತು ಕೋಶಗಳ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ವಿಟಮಿನ್ ಮಾಡುತ್ತೆ. ಹೃದಯ ಮತ್ತು ಕೋಶಗಳಿಗೆ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ವಿಟಮಿನ್ E ಕೂಡ ಮಾಡುತ್ತೆ. ಮತ್ತು ಯಕೃತ್ತಿನ ಕಾರ್ಯಚಟುವಟಿಕೆ, ರಕ್ತದಲ್ಲಿ ಹೆಪ್ಪುಗಟ್ಟುವಿಕೆಯ ಕೆಲಸವನ್ನು ವಿಟಮಿನ್ K ಅನ್ನು ಮಾಡುತ್ತೆ. ವಿಟಮಿನ್ D ಏನು ಕೆಲಸ ಮಾಡುತ್ತೆ, ಬಲವಾದ ಮೂಳೆಗಳನ್ನು ಮತ್ತು ಹಲ್ಲುಗಳ ಬಲವಾಗಿಸಲು, ಸ್ನಾಯುಗಳನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡುತ್ತೆ. ಕ್ಯಾಲ್ಸಿಯಮನ್ನು ಹೀರಿಕೊಳ್ಳುವಿಕೆ ಕೂಡ ನಮ್ಮ ವಿಟಮಿನ್ D ಕೆಲಸವನ್ನು ಮಾಡುತ್ತೆ ಫ್ರೆಂಡ್ಸ್. ವಿಟಮಿನ್ C ದೇಹದಲ್ಲಿ ಆಗುವ ಗಾಯಗಳು, ನಮ್ಮ ದೇಹದಲ್ಲಿ ಏನೆಲ್ಲ ಗಾಯಗಳು ಆಗ್ತವೋ ಅವನ್ನು ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಆಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡುತ್ತೆ ನಮ್ಮ ವಿಟಮಿನ್ C. ಆಗ ಈ ಎರಡೂ ಕೂಡ ವಿಟಮಿನ್ಗಳು ಮತ್ತು ಖನಿಜಗಳು ಒಟ್ಟಿಗೆ ಮಾಡ್ತಕ್ಕಂಥ ಕಾರ್ಯಗಳಾಗಿದ್ದು, ಹಾಗಾದರೆ ವಿಟಮಿನ್ಗಳ ಕಾರ್ಯ ಏನು ಅನ್ನೋದಾದರೆ, ಕ್ಯಾಲ್ಸಿಯಂ ಅಂದರೆ ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಮತ್ತು ಹೃದಯವನ್ನು ಲಯಬದ್ಧವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಮ್ಮ ಕ್ಯಾಲ್ಸಿಯಂ ಮಾಡುತ್ತೆ. ಕಬ್ಬಿಣ ಹೆಮೋಗ್ಲೋಬಿನನ್ನು ಉತ್ಪತ್ತಿ ಮಾಡುತ್ತೆ. ರಂಜಕ ಮೆಟಬಾಲಿಸಮ್ ಅಂದರೆ ಹಲ್ಲು ಮೂಳೆಗಳನ್ನು ಗಟ್ಟಿಗೊಳಿಸೋದು ಮತ್ತು ರಕ್ತನಾಳಗಳ ಕ್ರಿಯೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ರಂಜಕ ಮಾಡುತ್ತೆ. ಮೆಗ್ನೀಸಿಯಂ ಅಂದರೆ ಹೃದಯದ ರಕ್ತನಾಳಗಳ ಕ್ರಿಯೆಯನ್ನು ಹೆಚ್ಚಿಸುತ್ತೆ. ಕ್ರೋಮಿಯಂ ಅನ್ನೋದು ಶಕ್ತಿಗಾಗಿ ಗ್ಲೂಕೋಸ್ಗಳನ್ನು ಮತ್ತು ಪ್ರೋಟೀನನ್ನು ಉತ್ಪತ್ತಿ ಮಾಡುವಂಥ ಕೆಲಸ ನಮ್ಮ ಕ್ರೋಮಿಯಂ ಮಾಡುತ್ತೆ. ಪೊಟ್ಯಾಸಿಯಂ ಏನು ಕೆಲಸ ಮಾಡುತ್ತೆ, ನರ ಮತ್ತು ಸ್ನಾಯುವಿನ ಕಾರ್ಯಕ್ಕೆ ಬೇಕಾಗುವಂಥ ಕೆಲಸವನ್ನು ಪೊಟ್ಯಾಸಿಯಂ ಮಾಡುತ್ತೆ ಫ್ರೆಂಡ್ಸ್. ಜೊತೆಗೆ ಈ ಏನೆಲ್ಲ ನಾವು ಇವತ್ತು ಕಬ್ಬಿಣದ ಅಂಶ, ರಂಜಕ, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ವಿಟಮಿನ್ಸ್ಗಳು ಇವೆಲ್ಲ ನಮಗೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ, ಯಥೇಚ್ಛವಾಗಿ ತರಕಾರಿಗಳು, ಹಣ್ಣುಗಳಲ್ಲಿ ನಾವು ಉತ್ಪತ್ತಿ ಆಗುತ್ತೆ ಫ್ರೆಂಡ್ಸ್. ಅಂದರೆ ಒಂದೇ ತರಕಾರಿ, ಒಂದೇ ರೀತಿಯ ಹಣ್ಣುಗಳಿಂದ ನಮಗೆ ಈ ರೀತಿ ಎಲ್ಲ ವಿಟಮಿನ್ಸ್ಗಳು ಸಿಗೋದಿಲ್ಲ. ಹಲವಾರು ರೀತಿಯ ಹಣ್ಣುಗಳನ್ನು, ಹಲವಾರು ಜಾತಿಯ ಹಣ್ಣುಗಳನ್ನು, ಹಲವಾರು ಕಲರ್ ಇರ್ತಕ್ಕಂಥ ಹಣ್ಣುಗಳನ್ನು ನಾವು ಸೇವಿಸೋದ್ರಿಂದ ವಿಟಮಿನ್ಸ್ಗಳು ಈ ಥರ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳು ದೊರೆಯುತ್ತೆ. ಮತ್ತು ತರಕಾರಿಗಳನ್ನು ಕೂಡ ನಾವು ಯಥೇಚ್ಛವಾಗಿ ಬಳಸಬೇಕಾಗುತ್ತೆ. ದಿನದಲ್ಲಿ ಮಿನಿಮಮ್ 5 ರಿಂದ 6 ಥರದ ತರಕಾರಿಗಳನ್ನು, ಅದು 5 ರೀತಿ ಅಥವಾ 6 ರೀತಿ ಹಣ್ಣುಗಳನ್ನು ನಾವು ಸೇವಿಸಬೇಕಾಗುತ್ತೆ. ಸೇವಿಸೋದ್ರಿಂದ ನಮಗೆ ಯಥೇಚ್ಛವಾಗಿ ವಿಟಮಿನ್ಸ್ಗಳು, ಕ್ಯಾಲ್ಸಿಯಂಗಳು ಮತ್ತು ಮಿನರಲ್ಸ್ಗಳು ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಫ್ರೆಂಡ್ಸ್. ನಾವು ಆರೋಗ್ಯವಾಗಿರಬೇಕು. ಆರೋಗ್ಯವಂತರಾಗಿ ನಾವು ಹೊರಗಡೆ ಯಾವುದೇ ರೀತಿಯ ಆಸ್ಪತ್ರೆಗಾಗಲಿ ಹೋಗಬಾರ್ದು. ನಾವು ಹೆಲ್ತಿಯಾಗಿರಬೇಕು ಅಂದರೆ ಪ್ರತಿದಿನ ನಾವು ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿ, ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಕುಡಿಯೋದ್ರಿಂದ, ತರಕಾರಿಗಳನ್ನ ಬಳಸೋದ್ರಿಂದ, ಹಣ್ಣುಗಳನ್ನ ಬಳಸೋದ್ರಿಂದ ನಾವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡಿಕೊಂಡು, ರೋಗ ಬರದೇ ಇರೋ ಥರ ಕಾಪಾಡಿಕೊಂಡು ನಾವು ಈ ಥರ ಪ್ರೋಟೀನ್ಗಳು, ವಿಟಮಿನ್ಸ್ಗಳನ್ನು ಕಾರ್ಯಗಳನ್ನು ಬಲಪಡಿಸ್ಕೊಳ್ಬೋದಾಗಿದೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ
ನಮ್ಮ ಒಂದು ವಿಟಮಿನ್ಸ್ ಖನಿಜಗಳು ಮತ್ತು ಪ್ರೋಟೀನ್ಸ್ಗಳು ಕಾರ್ಯಗಳು ಎಲ್ಲನೇ ನಾನು ನಿಮಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಆಲ್.